ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು PUC 2ನೇ ವರ್ಷದ PUCಯ 3ನೇ ಎಕ್ಸಾಮ್ಸ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಲಿದೆ. ಸೊ ವಿದ್ಯಾರ್ಥಿಗಳು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ, ಅಂದರೆ ನಾನು ಈಗ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಥವಾ ಇದರಲ್ಲಿ ಕಾಮೆಂಟ್ಸಲ್ಲಿ ಕೂಡ ಲಿಂಕನ್ನು ಡೈರೆಕ್ಟ್ ಹಾಕಿರ್ತೇನೆ. ಈ ಲಿಂಕಿಗೆ ನೀವು ಡೈರೆಕ್ಟ್ ಎಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ, ಗೂಗಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಡೈರೆಕ್ಟ್ ಲಿಂಕಿಗೆ ಬಂದು ನಿಮಗೆ ದ್ವಿತೀಯ PUC ಇಲ್ಲಿನ್ನೂ ಅಪ್ಡೇಟ್ ಆಗಿಲ್ಲ. ಎಕ್ಸಾಮಿನೇಷನ್ 2 ಅಂತ ಇದೆ, ಎಕ್ಸಾಮಿನೇಷನ್ 3ದು ಅಪ್ಡೇಟ್ ಆಗಬೇಕು. ಸೊ ಅಪ್ಡೇಟ್ ಆದ ತಕ್ಷಣ ನಾನು ಮಾಡ್ತೇನೆ ಅಂತಂದರೆ ಲಿಂಕ್ಗಳನ್ನು ಹಾಕಿರ್ತೇನೆ, ಅಥವಾ ಇದೇ ಲಿಂಕನ್ನು ಈಗೇನು ಕಾಣಿಸ್ತದೆ ಸ್ಕ್ರೀನ್ ಮೇಲೆ, ಈ ಒಂದು ವೆಬ್ಸೈಟದ ಲಿಂಕನ್ನು ಕೂಡ ನಾನು ಏನು ಮಾಡ್ತೇನೆ, ಡಿಸ್ಕ್ರಿಪ್ಷನು ಮತ್ತು ಇದರಲ್ಲಿ ಕಾಮೆಂಟ್ಸಲ್ಲೇ ಹಾಕಿರ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿಗೆ ಬರುತ್ತೆ. ಇದರಲ್ಲಿ ನೀವು ನೋಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ಯಾವುದು ಎಕ್ಸಾಮಿನೇಷನ್ 3 ಇದೆ ಅದನ್ನು ನೋಡ್ಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಬಟ್ ಇವಾಗ ಇನ್ನೂವರೆಗೆ ಇದು ಅಪ್ಡೇಟ್ ಆಗಿಲ್ಲ, ಯಾಕಂದರೆ ಅದು 3 ಗಂಟೆ ತನಕ ಹೇಳಿದ್ದಾರೆ. ಸೊ 3 ಗಂಟೆಗೆ ಇದು ಬದಲಾವಣೆ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಕಾತುರತೆಯಿಂದ ಕಾಯ್ತಿರುವಂತಹ ರಿಸಲ್ಟ್ಸ್ ಇಂದು 3 ಗಂಟೆಗೆ ಫೈನಲಿ ಅನೌನ್ಸ್ಮೆಂಟ್ ಆಗುತ್ತೆ. ಯಾಕಂದರೆ ಆ್ಯಸ್ ಪರ್ ಅವರ ಒಂದು ನೋಟಿಫಿಕೇಷನ್ಸ್ ಏನು ನಾನು ನಿನ್ನೆ ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ, ಆ ಸ್ಕ್ರೀನಲ್ಲಿ ಅವರು ಹಾಕಿರುವಂಥದ್ದನ್ನು. ಸೊ ಅದರ ಪ್ರಕಾರ ಏನಂತಂದರೆ ಇವತ್ತು 3 ಗಂಟೆಗೆ ರಿಸಲ್ಟ್ಸ್ PUC 3ನೇ ಎಕ್ಸಾಮ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಲಿದೆ.